Hello all, welcome back to KS Prelims 2024 35 ಡೇಸ್ ಚಾಲೆಂಜ್. ಸ್ನೇಹಿತರೆ, ಈಗಾಗಲೇ ಹಲವಾರು ಪ್ರಮುಖ ಅಂಶಗಳನ್ನು ನಾವು ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಫಾರ್ ವಿ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ 11 ಡೇಸ್. ಸೊ ಟುಡೇ ಈಸ್ ದಿ 12th ಡೇ ಆಫ್ ದಿಸ್ 35 ಡೇಸ್ ಜರ್ನಿ. ಐ ಹೋಪ್ ಎಲ್ರಿಗೂ ಕೂಡ ಈ ಸಿರೀಸ್ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಥಮ್ಸ್ ಅಪ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೀಡ್ಬ್ಯಾಕ್ ಅಥವಾ ಸಜೆಷನ್ಸನ್ನು ನೀಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಲೆಟ್ ಅಸ್ ಬಿಗಿನ್ ವಿತ್ ಟುಡೇಸ್ ಕ್ಲಾಸ್. ಇವತ್ತು ಕೂಡ ನಾವು ಪ್ರಮುಖವಾದಂತಹ ಥೀಮ್ ಬೇಸ್ಡ್ ಪ್ರಿಪ್ರೇಷನನ್ನು ಮಾಡ್ತಾ ಹೋಗೋಣ, ರೈಟ್? ಸೊ ಇದರಲ್ಲಿ ಮೊದಲನೇದಾಗಿ ಈ ಟ್ಯಾಕ್ಸೇಷನ್ ಅಥವಾ ತೆರಿಗೆ ಅಂತ ಬಂದಾಗ ತಾವು ಅಬ್ಸರ್ವ್ ಮಾಡಿದ ಹಾಗೆ ಪ್ರತಿ ವರ್ಷ ಕನಿಷ್ಠ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಕನಿಷ್ಠ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಸಮ್ಟೈಮ್ಸ್ ಇಟ್ ಮೈಟ್ ಗೋ ಅಪ್ ಟು 3 or 4. 2020 KPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಓಪನ್ ಮಾಡಿದ್ರೆ ಪೇಪರ್ 1ನಲ್ಲಿ 3 ಪ್ರಶ್ನೆಗಳು ನೇರವಾಗಿ ತೆರಿಗೆ ಮೇಲೆ ಇತ್ತು, ಟ್ಯಾಕ್ಸೇಷನ್ ಸಿಸ್ಟಮ್ ಮೇಲೆ ಇತ್ತು. ಸೊ ಹಾಗಾಗಿ ಇದನ್ನು ಒಂದು ಥೀಮ್ ಅಂತ ಕನ್ಸಿಡರ್ ಮಾಡ್ಬೋದು. ನಾಟ್ ಜಸ್ಟ್ ಇನ್ 2020 ಆಗಿರ್ಬೋದು, 17 ಆಗಿರ್ಬೋದು, 15 ಆಗಿರ್ಬೋದು, ಕನಿಷ್ಠ ಒಂದು ಪ್ರಶ್ನೆ ಈ ಟ್ಯಾಕ್ಸೇಷನ್ ಮೇಲೆ ಇದ್ದೇ ಇರುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದಿ ಕ್ವಶನ್ ನೌ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಟ್ಯಾಕ್ಸಸ್ ಲೆವಿಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ, ಇದನ್ನು ಪರ್ಸ್ನಲ್ ಮತ್ತು ಕಾರ್ಪೊರೇಷನ್ ಇನ್ಕಮ್ ಮೇಲೆ ವಿಧಿಸಲಾಗುತ್ತೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಬಟ್ ಇಲ್ಲಿ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರಲ್ ಇನ್ಕಮ್, ಕೃಷಿ ಆದಾಯದ ಮೇಲೆ ವಿಧಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್, ಕಸ್ಟಮ್ಸ್ ಡ್ಯೂಟಿ ಈಸ್ ಲೆವಿಡ್ ಆನ್ ಗೂಡ್ಸ್ ಎಕ್ಸ್ಪೋರ್ಟೆಡ್ ಫ್ರಮ್ ದಿ ಕಂಟ್ರಿ, ಅಲ್ಲ, ಗೂಡ್ಸ್ ಇಂಪೋರ್ಟೆಡ್ ಟು ದಿ ಕಂಟ್ರಿ. ನಮ್ಮ ದೇಶದಿಂದ ರಫ್ತಾಗುವಂತಹ ಸರಕುಗಳ ಮೇಲಲ್ಲ, ಬದಲಾಗಿ ನಮ್ಮ ದೇಶಕ್ಕೆ ಬರ್ತಾ ಇರುವಂತಹ ವಿದೇಶಿ ವಸ್ತುಗಳ ಮೇಲೆ ವಿಧಿಸಲಾಗುವಂಥ ತೆರಿಗೆಯನ್ನು ನಾವು ಕಸ್ಟಮ್ಸ್ ಡ್ಯೂಟಿ ಅಂತ ಕರಿತೀವಿ. ಸೊ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಟ್ಮೆಂಟ್ ಹೋಯಿತು. ಆಪ್ಷನ್ಸ್ ನೋಡಿ, ಫಸ್ಟ್ ಸೆಕೆಂಡ್ ಹೋದರೆ ಉಳಿದಿರೋಂಥ ಆಪ್ಷನ್ ಸಿ 3 ಓನ್ಲಿ. ಸೊ ಲೆಟ್ ಅಸ್ ಲುಕ್ ಎಟ್ ದಿ ಥರ್ಡ್ ಸ್ಟೇಟ್ಮೆಂಟ್. ಸರ್ವಿಸ್ ಟ್ಯಾಕ್ಸ್ ಹ್ಯಾಸ್ ಬಿನ್ ಸಬ್ಸ್ಯೂಮ್ಡ್ ಅಂಡರ್ GST. 1st ಜುಲೈಯಿಂದ ಜಾರಿಗೆ ಬಂದಿರತಕ್ಕಂತಹ ಈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, ಇದರ ಅಡಿಯಲ್ಲಿ ಸುಮಾರು ಇಂಡೈರೆಕ್ಟ್ ಟ್ಯಾಕ್ಸಸನ್ನು, ಯಾಕಂದರೆ ಈ GST ಅನ್ನೋದೇನಿದೆ ಇದೊಂದು ಪರೋಕ್ಷ ತೆರಿಗೆ, ಇಟ್ ಈಸ್ ಆ್ಯನ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಈ GST ಅಡಿಯಲ್ಲಿ ಸರ್ವಿಸಸ್ ಟ್ಯಾಕ್ಸನ್ನು ಅಥವಾ ಸರ್ವಿಸ್ ಟ್ಯಾಕ್ಸನ್ನು ಕೂಡ ಸಬ್ಸ್ಯೂಮ್ ಮಾಡಿಕೊಳ್ಳಲಾಗಿದೆ. ಸೊ ಹಿಯರ್ ದಿ ರೈಟ್ ಆನ್ಸರ್ ಈಸ್ 3 ಓನ್ಲಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್ ಅಬೌಟ್ ದಿ ಶೇರ್ಡ್ ಟ್ಯಾಕ್ಸಸ್ ಬಿಟ್ವೀನ್ ದಿ ಸೆಂಟರ್ ಆ್ಯಂಡ್ ಸ್ಟೇಟ್ಸ್? ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನನ್ನು ಇನ್ಕ್ಲೂಡ್ ಮಾಡಿಕೊಂಡು ರಾಜ್ಯ ಮತ್ತು ದೇಶದ ಮಧ್ಯೆ ಅಥವಾ ಕೇಂದ್ರದ ಮಧ್ಯೆ ಯಾವ ರೀತಿ ತೆರಿಗೆ ಹಣ ಹಂಚಿಕೆ ಆಗಬೇಕು ಅಥವಾ ರಿಸೋರ್ಸಸ್ ಹಂಚಿಕೆ ಆಗಬೇಕು ಅಂತ ನಿರ್ಧಾರ ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಸ್ಟೇಟ್ಮೆಂಟ್, GST, ದಟ್ ಈಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಆನ್ ಇಂಟ್ರಾ ಸ್ಟೇಟ್ ಸಪ್ಲೈ ಈಸ್ ಶೇರ್ಡ್ ಬಿಟ್ವೀನ್ ದಿ ಸೆಂಟರ್ ಆ್ಯಂಡ್ ಸ್ಟೇಟ್ಸ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೆಕೆಂಡ್ ಒನ್, ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್ ಆನ್ ಆಲ್ ಪ್ರಾಡಕ್ಟ್ಸ್ ಆರ್ ಫುಲ್ಲಿ ರಿಟೇನ್ಡ್ ಬೈ ದಿ ಸೆಂಟರ್. ದಿಸ್ ಈಸ್ ಅ ರೆಡ್ ಫ್ಲಾಗ್. ಫುಲ್ಲಿ ಅಂತ ಯಾವಾಗ ಬರುತ್ತೆ, ಇಟ್ ಈಸ್ ಪರ್ಪಸ್ಲಿ ಗಿವನ್. ಸೊ ಇಲ್ಲಿ ಫುಲ್ಲಿ ಅಲ್ಲ, ಪಾರ್ಷಿಯಲಿ ಅದು. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್, ಕಾರ್ಪೊರೇಷನ್ ಟ್ಯಾಕ್ಸ್ ಈಸ್ ಕಲೆಕ್ಟೆಡ್ ಬೈ ದಿ ಸೆಂಟರ್ ಬಟ್ ಅ ಪೋರ್ಷನ್ ಈಸ್ ಶೇರ್ಡ್ ವಿತ್ ದಿ ಸ್ಟೇಟ್ಸ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ಕಾರ್ಪೊರೇಷನ್ ಟ್ಯಾಕ್ಸ್ ನೆನಪಿರಲಿ, ಇದೊಂದು ನೇರ ತೆರಿಗೆ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಇಟ್ ಈಸ್ ನಾಟ್ ಆ್ಯನ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸ್ ಏನು, 1 and 3 ಓನ್ಲಿ. ನೆಕ್ಸ್ಟ್ ಕ್ವಶನ್, ಬೇಸ್ಡ್ ಆನ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಐಡೆಂಟಿಫೈ ದಿ ಟ್ರೈಬಲ್ ಲೀಡರ್. ಹಿ ಈಸ್ ನೋನ್ ಆಸ್ ಮಾನ್ಯಂ ವೀರುಡು, ಕಾಡಿನ ರಾಜ ಅಂತ ಕರೀತಾ ಇದ್ರು. ಬೈ ದ ವೇ, ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಈ ವ್ಯಕ್ತಿಯ 125ನೇ ಜನ್ಮ ವಾರ್ಷಿಕೋತ್ಸವವನ್ನು 2023ರಲ್ಲಿ ಆಚರಣೆ ಮಾಡಲಾಯಿತು. ಹಾಗಾಗಿ ದಿಸ್ ಬಿಕಮ್ಸ್ ಪರ್ಟಿಕ್ಯುಲರ್ಲಿ ಅ ಹಾಟ್ ಟಾಪಿಕ್ ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ KPSC ಪ್ರಿಲಿಮ್ಸ್. He is known as Manyam Virudu. He actively participated in non-cooperation movement. He led Rampa Rebellion. First 2 statements ಇಂದ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಬಟ್ ರ್ಯಾಂಪಾ ರೆಬಿಲಿಯನ್ ಅಂತ ಬರ್ತಾ ಇದ್ದಂಗೆ ವಿ ಆರ್ ಟಾಕಿಂಗ್ ಅಬೌಟ್ ಹೂಮ್, ದಿ ಅಲ್ಲೂರಿ ಸೀತಾರಾಮ ರಾಜು. ರ್ಯಾಂಪಾ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಈ ಟ್ರೈಬಲ್ಸು ಅಥವಾ ಕಾಡಿನ ಜನ ಏನಿದ್ರು ಅವರಿಗೆ ಡಿಸ್ಕ್ರಿಮಿನೇಟ್ ಆಗಿ ಅಥವಾ ಅವರ ವಿರುದ್ಧ ತಾರತಮ್ಯವನ್ನು ಮಾಡ್ತಾ ಇದ್ದಂತಹ ಹಲವಾರು ಈ ಫಾರೆಸ್ಟ್ ಲಾಸನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಅವನು ಹಿ ವೆಂಟ್ ಆನ್ ಟು ರೆಬೆಲ್ ಅಗೇನ್ಸ್ಟ್ ಬ್ರಿಟಿಷ್. ತನ್ನ ಒಂದು ಬುಡಕಟ್ಟು ಸಮುದಾಯದವರನ್ನು ಒಗ್ಗೂಡಿಸ್ಕೊಂಡು ಅವರ ಒಂದು ನೇತೃತ್ವವನ್ನು ವಹಿಸಿ ಅದನ್ನು ಲೀಡ್ ಮಾಡಿರ್ತಾನೆ. ಸೊ ದಟ್ ಈಸ್ ರ್ಯಾಂಪಾ ರೆಬಿಲಿಯನ್. ಇವನ ಪ್ರಭಾವ ಎಷ್ಟಿತ್ತು ಅಂತ ಹೇಳಿದ್ರೆ 1920s ಇವನು ಗಾಂಧೀಜಿಯನ್ನು ಕೂಡ ಒಂದು ರೀತಿ ಗಾಂಧೀಜಿಯವರನ್ನು ಕೂಡ ಇನ್ಸ್ಪೈರ್ ಮಾಡ್ತಾನೆ. ಸೊ ಹಿ ಓಪನ್ಲಿ ಸಪೋರ್ಟೆಡ್ ದಿ ನಾನ್ ಕೋಆಪ್ರೇಷನ್ ಮೂಮೆಂಟ್. ನಾನ್ ಕೋಆಪ್ರೇಷನ್ ಮೂಮೆಂಟ್ ಯಾವಾಗ ಲಾಂಚ್ ಆಗಿತ್ತು, ಯಾವಾಗ ವಿಡ್ರಾ ಆಯಿತು, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದಾ ಎನಿವನ್?
ರೈಟ್. ಸೊ ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಅಲ್ಲೂರಿ ಸೀತಾರಾಮರಾಜು. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ ದಿಸ್ ಇಯರ್. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಬಿಕಾಜಿ ಕಾಮ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಮೇಡಮ್ ಬಿಕಾಜಿ ಕಾಮ ಇವ್ರ ಬಗ್ಗೆ ಪ್ರಧಾನಮಂತ್ರಿಯವರು ಈ ವರ್ಷ ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾಗಿ ಶಿ ಆಲ್ಸೋ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಶಿ ವಾಸ್ ದಿ ಫಸ್ಟ್ ಪರ್ಸನ್ ಟು ಹಾಯಿಸ್ಟ್ ದಿ ಇಂಡಿಯನ್ ಫ್ಲಾಗ್ ಇನ್ ಜರ್ಮನಿ. ಜರ್ಮನಿಯಲ್ಲಿ ಭಾರತೀಯ ಧ್ವಜವನ್ನು ಹಾರಿಸಿದಂತಹ ಮೊಟ್ಟ ಮೊದಲ ವ್ಯಕ್ತಿ. ನಿಜ, 100% ಕರೆಕ್ಟು. ಆ್ಯಂಡ್ ಈ ಧ್ವಜಾರೋಹಣ ಮಾಡಿದಂಥ ಅಥವಾ ಹಾಯಿಸ್ಟ್ ಮಾಡಿದಂತಹ ಫ್ಲ್ಯಾಗನ್ನು ಯಾರು ವಿ ಡಿ ಸಾವರ್ಕರ್ ಜೊತೆ ಸೇರಿಬಿಟ್ಟು ಅವರು ಡಿಸೈನ್ ಮಾಡಿರ್ತಾರೆ. ಶಿ co-founded ದಿ ಪ್ಯಾರಿಸ್ ಇಂಡಿಯನ್ ಸೊಸೈಟಿ ಅಲಾಂಗ್ ವಿತ್ ದಿ ಮಂಚೇರ್ ಶಾ, ಬುರ್ಜೋರ್ಜಿ, ಗೋದ್ರೇಜ್ ಆ್ಯಂಡ್ ಎಸ್ ಆರ್ ರಾಣಾ. ಇದು ಕೂಡ ಕರೆಕ್ಟು. ಪ್ಯಾರಿಸಲ್ಲಿ, ಫ್ರಾನ್ಸಲ್ಲಿ ಪ್ಯಾರಿಸ್ ಇಂಡಿಯನ್ ಸೊಸೈಟಿಯನ್ನು ನಿರ್ಮಾಣ ಮಾಡ್ತಾರೆ. ಇದರ ಒಂದು ಮೂಲ ಉದ್ದೇಶ ಏನಾಗಿರುತ್ತೆ, ಫ್ರೆಂಚು ಅಥವಾ ಫ್ರಾನ್ಸ್ ಇದರ ಜೊತೆಗೆ ಇತರೆ ಅನೇಕ ಯುರೋಪಿಯನ್ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಪೋರ್ಟನ್ನು, ನಾಲೆಜನ್ನು ತೆಗೆದುಕೊಂಡು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅದನ್ನು ಎಫೆಕ್ಟಿವ್ ಆಗಿ ಬಳಸಲಿಕ್ಕೆ ಉದ್ದೇಶವನ್ನು ಹೊಂದಲಾಗಿತ್ತು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಥರ್ಡ್ ಸ್ಟೇಟ್ಮೆಂಟ್, ಹರ್ ನೋಟೇಬಲ್ ಲಿಟ್ರರಿ ವರ್ಕ್ಸ್ ಇನ್ಕ್ಲೂಡ್ ಬಂದೇ ಮಾತರಂ ಆ್ಯಂಡ್ ಮದನ್ಸ್ ತಲ್ವಾರ್. ಆಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ D 1, 2, 3. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್ ಅಬೌಟ್ ಸೂರ್ಯ ಸೇನ್? He was associated with Chittagong Armory Raid. Absolutely correct. He was the founder of Indian Home Rule Society. This is wrong. ಯಾಕಂದರೆ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಆರಂಭ ಮಾಡಿದಂತಹ ವ್ಯಕ್ತಿ ಯಾರು? ಶ್ಯಾಮ್ಜಿ ಕೃಷ್ಣವರ್ಮ. ಶ್ಯಾಮ್ಜಿ ಕೃಷ್ಣವರ್ಮ ಇದನ್ನು ಆರಂಭ ಮಾಡ್ತಾರೆ. ಆ್ಯಂಡ್ ಇದೇ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ಮೇಡಮ್ ಬಿಕಾಜಿ ಕಾಮ ಅವರು ಪ್ಯಾರಿಸ್ ಇಂಡಿಯನ್ ಸೊಸೈಟಿಯನ್ನು ಕೂಡ ಆರಂಭ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ನೆಕ್ಸ್ಟ್, ಥರ್ಡ್ ಸ್ಟೇಟ್ಮೆಂಟ್, ಹಿ ವಾಸ್ ಹ್ಯಾಂಗ್ ಬೈ ದಿ ಬ್ರಿಟಿಷ್ ಆನ್ 12th January 1934. ಆಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು 1 and 3 ಓನ್ಲಿ. ಬ್ರಿಟಿಷರು ಈ ಸೂರ್ಯಸೇನನ್ನು ಗಲ್ಲಿಗೆ ಏರಿಸ್ತಾರೆ. ಓಕೆ. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ whom ದಿ ಸರೋಜಿನಿ ನಾಯ್ಡು. She was the first Indian woman to be elected as the president of the Indian National Congress. Absolutely correct. ಇಲ್ಲಿ ಫಸ್ಟ್ ಇಂಡಿಯನ್ ವುಮೆನ್, ಮೊದಲ ಭಾರತೀಯ ಮಹಿಳೆ ಅಂತ ಬಂದಾಗ ಸರೋಜಿನಿ ನಾಯ್ಡು ಅವರು. ಅದೇ ಇಂಡಿಯನ್ ತೆಗೆದುಬಿಟ್ಟು ಫಸ್ಟ್ ವುಮೆನ್ ಅಥವಾ ಮೊದಲ ಮಹಿಳೆ ಅಂತ ಕೇಳಿದರೆ ಯಾರಾಗ್ತಾಯಿದ್ರು? ಆನಿ ಬೆಸೆಂಟ್ ಆಗ್ತಾಯಿದ್ರು. ಕ್ಲಿಯರ್? ಆನಿ ಬೆಸೆಂಟ್ ಆಗ್ತಾಯಿದ್ರು. ಬಟ್ ಫಸ್ಟ್ ಇಂಡಿಯನ್ ವುಮೆನ್ ಅಂದರೆ ಸರೋಜಿನಿ ನಾಯ್ಡು. ಇಟ್ ಈಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಶಿ ವಾಸ್ ಅವಾರ್ಡೆಡ್ Kaiser-i-Hind Medal for her service during the plague epidemic in India. Absolutely correct. Third one, she was the first woman to lead salt satyagraha. ಸೊ ಇದು ತಪ್ಪಾಗುತ್ತೆ. ಯಾಕಂದರೆ ಉಪ್ಪಿನ ಸತ್ಯಾಗ್ರಹವನ್ನು ಲೀಡ್ ಮಾಡಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆಗೆ ಅವಕಾಶ ಸಿಕ್ಕಿದ್ರೆ ಗಾಂಧೀಜಿಯವ್ರ ಕಡೆಯಿಂದ ಅದು ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರಿಗೆ. ಕಮಲಾದೇವಿ ಚಟ್ಟೋಪಾಧ್ಯಾಯ. ಆ್ಯಂಡ್ ಇಟ್ ವಾಸ್ ನಾಟ್ ಸರೋಜಿನಿ ನಾಯ್ಡು. ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ದಿ ಆನ್ಸರ್ ಈಸ್ 1 and 2 ಓನ್ಲಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಬಿರ್ಸಾ ಮುಂಡಾ. 125ನೇ ವಾರ್ಷಿಕೋತ್ಸವವನ್ನು 2025ರಲ್ಲಿ ಆಚರಣೆ ಮಾಡ್ತೀವಿ. ಹಾಗಾಗಿ ಇವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಹಿ ಹ್ಯಾಡ್ ಲೆಡ್ ದಿ ಮುಂಡಾ ರೆಬಿಲಿಯನ್, ಆಲ್ಸೋ ನೋನ್ ಆಸ್ ಉಲ್ಗುಲನ್, ಇನ್ ದಿ 19th century. 2019 UPSCಯಲ್ಲಿ ಡೈರೆಕ್ಟ್ ಕ್ವಶನ್ಸ್. ಉಲ್ಗುಲನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದರು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಹಿ ಫೌಂಡೆಡ್ ದಿ ಬಿರ್ಸೈಟ್ ಫೇತ್. ಅಂದರೆ ತನ್ನದೇ ಆದಂಥ ಒಂದು ಸ್ವತಂತ್ರ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಹೋಗಿದ್ದವನು. ಜೈಲಿಂದ ಬಂದ ಮೇಲೆ ಅಲ್ಲಿ ಈ ಒಂದು ಟ್ರೈಬಲ್ಸ್ ಏನಿದ್ರು ಅಥವಾ ಟ್ರೈಬ್ ಏನಿದ್ರು, ಆ ಟ್ರೈಬನ್ನು ನಾನು ಲೀಡ್ ಮಾಡ್ತೀನಿ ಅಥವಾ ನಿಮಗೆ ನಾನು ದೇವರ ರೀತಿಯಲ್ಲಿ ದೇವರೇ ನನಗೆ ಸ್ವತಃ ಕಳಿಸ್ಕೊಟ್ಟಿದ್ದಾನೆ ನಿಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ, ನಿಮ್ಮನ್ನೆಲ್ಲ ಜೀವನದಲ್ಲಿ ಮೇಲೆ ತೊಗೊಂಬರಲಿಕ್ಕೆ. ಹಾಗಾಗಿ ನೀವು ನನ್ನನ್ನು ನಂಬಿ ನನ್ನ ಒಂದು ಧರ್ಮವನ್ನು ಫಾಲೋ ಮಾಡಿ ಅಂತ ಕೇಳ್ಕೊಂಡಿದ್ದ. ಸೊ ಹಾಗಾಗಿ ಈ ಬಿರ್ಸೈಟ್ ಫೇತನ್ನು ಅಥವಾ ಧರ್ಮವನ್ನು ಕೂಡ ಆರಂಭ ಮಾಡ್ದ ಅಂತ ಹೇಳಲಾಗುತ್ತೆ. ದಟ್ ಈಸ್ ಕರೆಕ್ಟ್. ರೈಟ್. ಸೊ ಥರ್ಡ್ ಸ್ಟೇಟ್ಮೆಂಟು, ಹಿ ಬಿಲಾಂಗ್ಡ್ ಟು ದಿ ಗೋಂಡ್ ಟ್ರೈಬ್. ಈಸ್ ಇಟ್ ಕರೆಕ್ಟ್? ನೋ, ಅಬ್ಸಲ್ಯೂಟ್ಲಿ ರಾಂಗ್. ಹಾಗಾದರೆ ಬಿರ್ಸಾ ಮುಂಡಾ ಯಾವ ಒಂದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿದ್ದವನಾಗಿದ್ದ? ಕಮೆಂಟಲ್ಲಿ ತಿಳಿಸಿ ನನಗೆ. ಫೈನ್. ಸೊ ಇಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ಹೋದರೆ B 1 and 2 ಓನ್ಲಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ನೈನಾರ್ಸ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ಸ್. 2020ರಲ್ಲಿ ನೈನಾರ್ಸ್ ಮತ್ತು ಅಲ್ವಾರ್ಸ್ ಮೇಲೆ ಕೇಳಿದರು. ನೆನಪಿರಲಿ, ಬುದ್ಧಿಸಮ್, ಜೈನಿಸಮ್, ಅಲ್ವಾರ್ಸ್, ನೈನಾರ್ಸ್, ಇದ್ರ ಮೇಲೆ ಸಂಗಮ್ ಪೋಯೆಟ್ಸ್, ಇದ್ರ ಮೇಲೆ ಒಂದು ಫಿಕ್ಸ್ ಪ್ರಶ್ನೆ ಇದ್ದೇ ಇರುತ್ತೆ. 4 ಟಾಪಿಕ್ಸಲ್ಲಿ ಒಂದು ಟಾಪಿಕ್ ಮೇಲಾದರೂ ಕನಿಷ್ಠ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ದಿ ನೈನಾರ್ಸ್ ವೇರ್ ಎ ಗ್ರೂಪ್ ಆಫ್ ತಮಿಳ್ ಶೈವ ಸೈಂಟ್ಸ್. ಇವರು ತಮಿಳು ಶೈವ ಸಂತರ ಒಂದು ಗುಂಪಾಗಿತ್ತು.
ಆ್ಯಂಡ್ ಇವರು ಈ ನಳಯಿರ ದಿವ್ಯ ಪ್ರಬಂಧಂ ಅಂತ ಕಂಪೋಸ್ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಗ್ರೂಪ್ ಆಫ್ ತಮಿಳ್ ಶೈವ ಸೆಂಟ್ಸು ಇದು ಕರೆಕ್ಟು. ಬಟ್ ಈ ನಳಯಿರ ದಿವ್ಯ ಪ್ರಬಂಧಂ ಏನಿದೆಯಲ್ಲ, ಈ ಕೃತಿಗಳಾಗಿರ್ಬೋದು ಅಥವಾ ಈ ರಚನೆಗಳಾಗಿರ್ಬೋದು, ಇದನ್ನು ಕಂಪೋಸ್ ಮಾಡಿದ್ದು ನಯನಾರ್ಸ್ ಅಲ್ಲ, ಬದಲಾಗಿ ಆಳ್ವಾರ್ಸ್, ಹೆಚ್ಚು ಕಮ್ಮಿ ಇವರ ಸಮಕಾಲೀನರು. ಇದನ್ನು ರಚನೆ ಮಾಡಿದ್ದು ಆಳ್ವಾರ್ಸ್, ನಾಟ್ ನಯನಾರ್ಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ದಿ ನಯನಾರ್ಸ್ ಕೇಮ್ ಫ್ರಮ್ ಡೈವರ್ಸ್ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಶೋಕೇಸಿಂಗ್ ಇನ್ಕ್ಲೂಸಿವಿಟಿ ಬಿಯಾಂಡ್ ಕಾಸ್ಟ್ ಆ್ಯಂಡ್ ಕ್ಲಾಸ್ ಬಾರಿಯರ್ಸ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ಬಡವ, ಬಲ್ಲಿದ, ಆಮೇಲೆ ಮೇಲು ಕೀಳು, ಜಾತಿ, ಧರ್ಮ, ಲಿಂಗ ಎಲ್ಲವನ್ನು ತೊರೆದು ಈ ನಯನಾರ್ಸ್ ಎಂಬ ಸೆಕ್ಟನ್ನು, ಒಂದು ಪಂಥವನ್ನು ಆರಂಭ ಮಾಡಲಾಯಿತು. ಅಪ್ಪಾರ್, ಸುಂದರಾರ್ ಆ್ಯಂಡ್ ಸಂಬಂಧಾರ್ ಇವರು ನಯನಾರ್ ಪಂಥದಲ್ಲಿದ್ದಂತಹ 3 ಪ್ರಮುಖರು. ಇವರ ಕಾಂಟ್ರಿಬ್ಯೂಷನನ್ನು ತೇವರಮ್ಮಲ್ಲಿ ನಾವು ನೋಡ್ಬೋದು ಅಂತ ಹೇಳಲಾಗುತ್ತೆ. ದಿಸ್ ಇಸ್ ಕರೆಕ್ಟ್. ಸೊ ಹಿಯರ್ ದಿ ರೈಟ್ ಆನ್ಸರ್ ಇಸ್ 2 and 3 ಓನ್ಲಿ. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ ಆಫ್ ಇಂಡಿಯನ್ ಒರಿಜಿನ್ ಇಂಡಿವಿಜುವಲ್ಸ್ ಪರ್ಸನ್ಸ್ ಇನ್ ನ್ಯೂಸ್. ಇಲ್ಲಿಂದ ಮುಂದಿನ ಒಂದು ಸುಮಾರು 5 ರಿಂದ 6 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದ್ರ ಮೇಲೆ ನಾನು ಕವರ್ ಮಾಡುವಂತಹ ಈ ಮುಂದಿನ ಪಾಯಿಂಟ್ಸ್ ಮೇಲೆ ಅಟ್ಲೀಸ್ಟ್ ಒಂದು ಕ್ವಶನ್ ಆದರೂ ಬಂದೇ ಬರುತ್ತೆ. ಸಮೀರ್ ಶಾ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ಫಸ್ಟ್ ಇಂಡಿಯನ್ ಒರಿಜಿನ್ ಚೇರ್ಮನ್ ಆಫ್ BBC. ಅಬ್ಸಲ್ಯೂಟ್ಲಿ ಕರೆಕ್ಟ್. ಆರ್ತಿ ಹೊಲ್ಲಾಮೈನಿ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ಡೈರೆಕ್ಟರ್ ಆಫ್ UN ಔಟರ್ ಸ್ಪೇಸ್ ಅಫೇರ್ಸ್ ರೀಸೆಂಟ್ಲಿ. 2023 ಅಫೇರ್ಸ್ ಇದೆಲ್ಲ, 23 ಮತ್ತು 24 ಅಫೇರ್ಸ್. ಇಷ್ಟೊತ್ತಿಗಾಗಲೇ ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ಸೊ ನಾವು ಓದ್ತಾ ಇರುವಂತಹ ಎಷ್ಟೋ ಟಾಪಿಕ್ಸ್ ಮೇಲೆ ಕ್ವಶನ್ ಸೆಟ್ ಆಗಿ ನಮ್ಮ ಒಂದು ಫ್ಯೂಚರಲ್ಲಿ ಸೀಲ್ ಆಗಿದೆ. ಓಕೆ, ಕರೆಕ್ಟು. ಥರ್ಮನ್ Shanmugaratnam has been elected as Singapore's 9th president. This is also correct. So the right answer is C, 1, 2, 3. Which of the following statements is or are correct regarding Ajay Banga? He is the president of World Bank. Correct. He has been named in the most influential list of 2023. This is wrong. ಯಾಕಂದರೆ ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿದ್ದರು ಅಂತ ಹೇಳಿದ್ರೆ, ಅಜಯ್ ಬಂಗಾ ವರ್ಲ್ಡ್ ಪ್ರೆಸಿಡೆಂಟ್ ಆಗಿದ್ದಕ್ಕೆ ಸುದ್ದಿಯಲ್ಲಿರಲಿಲ್ಲ, ಅದು ತುಂಬ ಹಿಂದೆನೇ ಆಗಿದ್ದರು. ಯಾಕೆ ಸುದ್ದಿಯಲ್ಲಿದ್ದು ಅಂತ ಹೇಳಿದ್ರೆ, ಅವರು ಈ ಗ್ರೇಟ್ ಇಮಿಗ್ರೆಂಟ್ಸ್ ಲಿಸ್ಟ್ ಅಂತ ಬರುತ್ತೆ, ಪ್ರಪಂಚದ ಗ್ರೇಟ್ ಇಮಿಗ್ರೆಂಟ್ಸ್ ಲಿಸ್ಟ್ 2023, ಇದರಲ್ಲಿ ಇವರನ್ನು ಹೆಸರಿಸಲಾಗಿತ್ತು. ಅಂದರೆ ಭಾರತ ಬಿಟ್ಟು ಬೇರೆ ದೇಶದಿಂದ ಬಂದು ಅಥವಾ ಒಂದು ದೇಶದಿಂದ ಬಂದು ಮತ್ತೊಂದು ದೇಶದಲ್ಲಿ ಉನ್ನತ ಹುದ್ದೆ ಏನಾದರೂ ಅಲಂಕರಿಸಿರ್ಬೋದು ಅಥವಾ ಏನಾದರೂ ಸಾಧನೆ ಆದರೂ ಮಾಡಿರ್ಬೋದು, ಅಂಥವ್ರನ್ನ ಇಲ್ಲಿ ನೇಮ್ ಮಾಡಲಾಗುತ್ತೆ. ಸೊ ಇಲ್ಲಿ A1 ಓನ್ಲಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಇಂಡಿಯನ್ ಒರಿಜಿನ್ ಇಂಡಿವಿಜುವಲ್ಸ್. Sanket Jayashukla Bulsara has been nominated by the President Joe Biden to the United States District Court for the Eastern District of New York. Correct. Vaibhav Taneja has been appointed as the Chief Financial Officer of Tesla. Elon Musk ಮಾಲೀಕತ್ವದ ಟೆಸ್ಲಾಗೆ ಹೊಸದಾಗಿ CFO, that is Vaibhav Taneja. So he has been appointed as the Chief Financial Officer. Correct. Firdaus Khara has been appointed to the House of Lords in the United Kingdom. Firdaus ಖಾರಾಸ್ ಅನ್ನೋರು ಹೌಸ್ ಆಫ್ ಲಾರ್ಡ್ಸ್ಗಲ್ಲ, ಇದು ಇಂಗ್ಲೆಂಡ್ನ ಹೌಸ್ ಆಫ್ ಲಾರ್ಡ್ಸ್ಗಲ್ಲ, ಬದಲಾಗಿ ಇವರಿಗೆ ಕೆನಡಾದ ಹೈಯೆಸ್ಟ್ ಆರ್ಡರ್ನ ನೀಡಿ ಗೌರವಿಸಲಾಗಿದೆ. ಅದಕ್ಕೆ ಆಫೀಸರ್ ಫಾರ್ ಆರ್ಡರ್ ಆಫ್ ಕೆನಡಾ ಅಂತ ಕರೆಯಲಾಗುತ್ತೆ. ಫೈನ್. ಸೊ ಹಾಗಾಗಿ ಇಲ್ಲಿ 1, 2 ಓನ್ಲಿ ಬರುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಂಡಿಯನ್ ಒರಿಜಿನ್ ಇಂಡಿವಿಜುವಲ್ಸ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಟು ಹೆಡ್ ನಾಸಾಸ್ ನ್ಯೂ ಮೂನ್ ಟು ಮಾರ್ಸ್ ಪ್ರೋಗ್ರಾಮ್. ನಾಸಾದ ಮೂನ್, ಚಂದ್ರನಿಂದ ಮಾರ್ಸ್ ನಡೆಗೆ. ಸೊ ಈ ಪ್ರೋಗ್ರಾಮನ್ನು ಹೆಡ್ ಮಾಡಲಿಕ್ಕೆ ಯಾವ ಭಾರತೀಯರನ್ನು ಅಥವಾ ಭಾರತೀಯ ಮೂಲದವರನ್ನು ಆಯ್ಕೆ ಮಾಡಲಾಗಿದೆ? ಅಮಿತ್ ಕ್ಷತ್ರಿಯ. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಇಂಡಿಯನ್ ಒರಿಜಿನ್ ಇಂಡಿವಿಜುವಲ್ಸ್. Aisha Hazarika has become the first British Indian person of Assamese descent appointed to the House of Lords. Absolutely correct. Priyamvada Natarajan, an astrophysicist, has been featured in Times 100 most influential list. Correct. Ashfaq Syed has been appointed as the president of Naperville ಪಬ್ಲಿಕ್ ಲೈಬ್ರರಿ ಬೋರ್ಡ್. ಅಮೆರಿಕದಲ್ಲಿ ಇರ್ತಕ್ಕಂತಹ ಈ ಪಬ್ಲಿಕ್ ಲೈಬ್ರರಿ ಬೋರ್ಡ್ಗೆ ಇವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಇದು ಕೂಡ ಕರೆಕ್ಟು. ಹಾಗಾಗಿ ದಿ ಆನ್ಸರ್ ಈಸ್ D, 1, 2, 3 ಆಲ್. ರೈಟ್. ಸೊ ಇಷ್ಟು ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ನಾಳೆ ಕ್ಲಾಸ್ನಲ್ಲಿ ನಾನು
ಕ್ಯಾಲೆಂಡರ್ಸ್ ಮತ್ತು ಇನ್ನಷ್ಟು ಇಂಪಾರ್ಟೆಂಟ್ ಕರ್ನಾಟಕ ಕರೆಂಟ್ ಅಫೇರ್ಸನ್ನು ಕವರ್ ಮಾಡ್ತೀನಿ. ಸೊ ನಿಮಗೆ ಏನಾದರೂ ಕರ್ನಾಟಕ ಕರೆಂಟ್ ಅಫೇರ್ಸ್ ಮೇಲೆ ಸಪ್ರೇಟ್ ಕ್ಲಾಸ್ ಬೇಕಾದರೆ ದಯವಿಟ್ಟು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಎಸ್, ಇಫ್ ಮೆನಿ ಪೀಪಲ್ ಸೇ ಎಸ್, ದೆನ್ ವಿಲ್ ಡೆಫಿನೆಟ್ಲಿ ಗೋ ಫಾರ್ ಅ ಸಪ್ರೇಟ್ ಸೀರೀಸ್ ಫಾರ್ ಕರ್ನಾಟಕ ಕರೆಂಟ್ ಅಫೇರ್ಸ್. ಆಲ್ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ. ಟೇಕ್ ಕೇರ್. ಆಲ್ ದಿ ವೆರಿ ಬೆಸ್ಟ್.